ಸಿಂಹಿಣಿಯ ಕಿರೀಟ. ಕಾಡಿನ ಹೊರಭಾಗದಲ್ಲಿ ಒಂದು ರಹಸ್ಯ ಗುಹೆ ಇತ್ತು. ಆ ಗುಹೆಯಲ್ಲಿ ಸಿಂಹಿಣಿ ಮತ್ತು ತನ್ನ ಮಗ ಸಿಂಹ ಜೊತೆ ವಾಸ ಮಾಡ್ತಿತ್ತು. ಸಿಂಹಿಣಿಗೆ ತನ್ನ ಮಗ ಅಂದ್ರೆ ತುಂಬಾ ಪ್ರೀತಿ. ಅವನನ್ನ ಹೊರಗಡೆ ಎಲ್ಲೂ ಗುಹೆಯಿಂದ ಹೋಗೋಕ್ ಬಿಡ್ತಿರ್ಲಿಲ್ಲ. ಚಿಕ್ಕ ಪುಟ್ಟ ಪಕ್ಷಿಗಳ ಶಿಕಾರಿ ಮಾಡ್ಕೊಂಡು ಇಬ್ರು ತನ್ನ ಹೊಟ್ಟೆ ತುಂಬಿಸ್ಕೊಂಡು ಜೀವನ ನಡೆಸ್ತಿದ್ರು. ಹೀಗೆ ಜೀವನ ಸಾಗ್ತಿತ್ತು. ಸಿಂಬಾ ಕಾಡಿನ ಅಕ್ಕಪಕ್ಕದ ಪ್ರಾಣಿಗಳೊಂದಿಗೆ ಆಡುತ್ತಾ ಓಡುತ್ತಾ ಜೀವನ ನಡೆಸ್ತಾ ಇತ್ತು. ಒಂದಿನ ಸಿಂಹಿಣಿ ಶಿಕಾರಿಗಾಗಿ ಹೋಗಿತ್ತು. ಆಗ ಸಿಂಬಾ ಆಡ್ತಾ ಆಡ್ತಾ ಗುಹೆಯ ಒಂದು ಮೂಲೆಯಲ್ಲಿ ಅವಿತು ಕೂತ್ಕೊಳ್ಳುತ್ತೆ. ಆಗ ಸಿಂಬಾಗೆ ಒಂದು ಹೊಳೆಯುವಂತಹ ವಸ್ತು ಕಾಣಿಸುತ್ತೆ. ಆಗ ಸಿಂಬಾ ಅದನ್ನು ಬಿಟ್ಟ ಹಾಗೆ ನೋಡ್ತಾ ಇರುತ್ತೆ. ಆಗ ಸಿಂಹಿಣಿ ಅಲ್ಲಿಗೆ ಬಂದ್ಬಿಡತ್ತೆ. ಸಿಂಬಾ, ನಿನ್ಗೆ ನಾನು ಆ ಗುಹೆ ಮೂಲೆಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ? ನೀನ್ ಯಾಕೆ ಅಲ್ಲಿಗೆ ಹೋದೆ ಮತ್ತೆ? ಸಾರಿ ಅಮ್ಮ, ಆದ್ರೆ ಈ ವಸ್ತು ಏನು? ನಾನು ಮೊದಲೆಂದು ಇದನ್ನು ನೋಡಿರ್ಲಿಲ್ಲ. ಇದು ಕಿರೀಟ ಮಗ್ನೆ. ಮುಕುಟ ಅಂದ್ರೆ ಏನಮ್ಮ? ಮತ್ತೆ ನೀವು ಇದನ್ನು ಯಾಕೆ ಅಡಗಿಸಿಟ್ಟಿದ್ದೀರಿ ಅಮ್ಮ? ಮಗ, ಇದು ಶಾಹಿ ಪರಿವಾರದ ಪರಂಪರೆ. ಇದನ್ನು ರಾಜ ರಾಣಿ ಮಾತ್ರ ಹಾಕೊಳ್ಳೋದು. ನಿನ್ನ ಅಪ್ಪಾಜಿ ಈ ಕಿರೀಟವನ್ನು ನನ್ಗೆ ಹಾಕಿದ್ರು. ಅಂದ್ರೇನು ಪಾಪ ಮತ್ತು ನೀವು ರಾಜರಾಣಿಯಾಗಿದ್ರಾ? ಅಮ್ಮ, ನೀವು ನನ್ಗೆಂದು ತಿಳಿಸ್ಲಿಲ್ಲ ನೀವು ರಾಣಿ ಎಂದು. ಹಾಗಾದ್ರೆ ನಾವಿಲ್ಲಿ ಅಡಗಿಕೊಂಡು ಯಾಕೆ ಜೀವಿಸೋದಮ್ಮ? ಅದು ಬಹಳ ದೊಡ್ಡ ಕತೆ ಮಗ್ನೆ. ನಿನ್ನ ಅಪ್ಪಾಜಿ ಶೇರ್ ಸಿಂಗ್ ಚಂಪಕ್ವನದ ರಾಜನಾಗಿದ್ರು. ಅವರು ತುಂಬಾ ಒಳ್ಳೆ ರಾಜನಾಗಿದ್ರು ಮತ್ತೆ ಪ್ರಜೆಗಳನ್ನು ತುಂಬಾ ಪ್ರೀತಿಸ್ತಿದ್ರು. ಅವರು ಯಾವತ್ತೂ ಕಾಡು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿಲ್ಲ. ವಯಸ್ಸಾಗಿರೋ ಮತ್ತು ಆರೋಗ್ಯ ಸರಿಯಿಲ್ಲದ ಪ್ರಾಣಿಗಳನ್ನು ಮಾತ್ರ ಶಿಕಾರಿ ಮಾಡ್ತಿದ್ರು. ಕಾಡಿನ ಪ್ರತಿ ಪ್ರಾಣಿಗಳು ಅವರನ್ನು ತುಂಬಾ ಗೌರವಿಸ್ತಿದ್ರು. ಆದ್ರೆ ಯಾರೋ ಒಬ್ರಿಗ್ ಮಾತ್ರ ಇವರ ಈ ಒಳ್ಳೆತನ ಕಾಣಿಸ್ತಾನೆ ಇರ್ಲಿಲ್ಲ. ನಿಮ್ಮ ಚಿಕ್ಕಪ್ಪನಿಗೆ ನಿಮ್ಮ ಅಪ್ಪನ ಮೇಲೆ ತುಂಬಾ ಅಸೂಯೆ ಇತ್ತು. ಅವ್ರಿಗೆ ಆಸೆ ಇತ್ತು ಚಂಪಕ್ವನದ ರಾಜನಾಗ್ಬೇಕೆಂದು. ಹಾಗಾಗಿ ಅವರು ಷಡ್ಯಂತ್ರ ಮಾಡಿದ್ರು. ಒಂದಿನ ನಿಮ್ಮ ಚಿಕ್ಕಪ್ಪ ಸಿಂಗಂ ಹೆದ್ರುಕೊಂಡು ನಮ್ಮ ಶಾಹಿ ಗುಹೆಗೆ ಬಂದ್ರು. ಏನಾಯ್ತು ಸಿಂಗಂ, ನೀನು ಯಾಕಿಷ್ಟು ಗಾಬರಿಗೊಂಡಿದೀಯಾ? ಹುಲಿಗಳು ವಿದ್ರೋಹಿಗಳಾದ್ರು ಶೇರ್ ಸಿಂಗ್. ಅವರು ಹೇಳ್ತಾರೆ ನದಿಯ ಆ ಬದಿಯ ಜಾಗ ಅವರಿಗೆ ಸಿಗದಿದ್ರೆ ಅವರು ನಮ್ ಸಣ್ಣ ಮಕ್ಕಳಿಗೆ ತೊಂದರೆ ಕೊಡ್ತಾರಂತೆ. ನನ್ನ ಮಗನನ್ನು ಅವರು ತಮ್ಮ ವಶಪಡಿಸಿಕೊಂಡಿದ್ದಾರೆ. ನನ್ಗನಿಸುತ್ತೆ ಇಂದು ಅವರು ಅವನನ್ನು ಕೊಂದು ಬಿಡಬಹುದು. ಹುಲಿಗಳು ಪ್ರಾಯಶಃ ಈ ಮಾತನ್ನು ಮರೆತಿರ್ಬೇಕು. ಕಾಡಿನ ರಾಜ ಕೇವಲ ಶೇರ್ ಎಂದು, ಹುಲಿಗಳದ್ದಲ್ಲ. ರಾಷ್ಟ್ರ ಪ್ರಾಣಿಗಳಾಗಿ ತಮ್ಮ ಅಂತಸ್ತನ್ನೇ ಮರೆತು ಬಿಟ್ಟಿದ್ದಾರೆ. ಇವತ್ತು ಅವರಿಗೆ ನೆನಪಿಸುವ ಅಗತ್ಯವಿದೆ. ಶೇರ್ ಎಂದಿಗೂ ಶೇರ್ ಆಗಿರುತ್ತೆ, ಮತ್ತೆ ಹುಲಿ ಹುಲಿಯೇ. ಇಷ್ಟು ಹೇಳಿ ಶೇರ್ ಸಿಂಗ್ ನದಿಯ ಕಡೆಗೆ ಕೋಪದಿಂದ ಹೊರಡುತ್ತೆ. ಸಿಂಗಂನ 3 ಮಕ್ಕಳು ನದಿಯ ದಂಡೆಯಲ್ಲಿ ಹೆದರುಕೊಂಡು ಕೂತ್ಕೊಂಡಿದ್ರು. ಶೇರ್ ಸಿಂಗ್ ನದಿಯ ಕಡೆಗೆ ಬಂದ ಕೂಡ್ಲೆ ಆ 3 ಜನ ಅವರನ್ನ ಹೊಡೆದು ಬಿಡ್ತಾರೆ. ಶೇರ್ ಸಿಂಗ್ ಬಹಳ ಸಾಹಸದಿಂದ ಹೋರಾಡುತ್ತೆ. ಆದ್ರೆ ಸಿಂಗಂ ಹಿಂದೆಯಿಂದ ಬಂದು ಶೇರ್ ಸಿಂಗ್ ಅನ್ನು ಹೊಡೆದು ಬಿಡುತ್ತೆ. ಆ ಒಂದೇ ಹೊಡೆತಕ್ಕೆ ಶೇರ್ ಸಿಂಗ್ ನ ತಲೆ ಕಲ್ಲಿಗೆ ಹೋಗಿ ಹೊಡೆಯುತ್ತೆ. ಪೆಟ್ಟಾಗಿರೋ ಈ ಶೇರ್ ಸಿಂಗ್ಗೆ 4 ಜನ ಸೇರ್ಕೊಂಡು ಚೆನ್ನಾಗಿ ಹೊಡಿತಾರೆ. ಸ್ವಲ್ಪ ಸಮಯದಲ್ಲೇ ಶೇರ್ ಸಿಂಗ್ ನ ಜೀವ ಹೊರಟೋಗುತ್ತೆ. ಶೇರ್ ಸಿಂಗ್ ಅನ್ನು ಸಾಯಿಸಿದ್ಮೇಲೆ ಅವ್ರ 4 ಜನ ನಮ್ಮ ಗುಹೆ ಕಡೆಗೆ ಬರ್ತಾರೆ. ಅವರ ಮುಂದಿನ ಶಿಕಾರಿ ನಾವಿಬ್ರಾಗಿದ್ವಿ. ಬಹುಶಃ ಶೇರ್ ಸಿಂಗ್ ನ ಒಳ್ಳೆತನ ಈ ಕೆಲ್ಸಕ್ ಬಂತು. ಅದೇ ಸಮಯಕ್ಕೆ ಸರಿಯಾಗಿ ಕಾಗೆ ಎಲ್ಲಾ ವಿಷಯವನ್ನು ನನಗ್ ಬಂದು ತಿಳಿಸುತ್ತೆ. ಆಗ್ಲೇ ನಾನು ನಿನ್ನನ್ನು ಕರ್ಕೊಂಡು ಕಾಡಿನಿಂದ ಹೊರ ಬಂದೆ. ಎಷ್ಟೋ ದಿನ ಊಟ ತಿಂಡಿ ಇಲ್ದೆ ಕಷ್ಟಪಟ್ಟು ನಡೀತಾ ಈ ಕಾಡಿಗೆ ಬಂದ್ ತಲುಪಿದ್ವಿ. ಮತ್ತೊಂದು ಸುರಕ್ಷಿತವಾದ ಸ್ಥಳವನ್ನು ನೋಡಿ ನಿನ್ನಲ್ಲಿ ಕತ್ತು ಕೂರಿಸಿದ್ದೆ. ನಮ್ಮನ್ಯಾರು ಗುರ್ತಿಸಬಾರದು ಎಂದು ಈ ಕಿರೀಟವನ್ನು ಗುಹೆಯ ಒಂದು ಮೂಲೆಯಲ್ಲಿ ಮುಚ್ಚಿ ಇಟ್ಟಿದ್ದೆ. ಸಿಂಗಂನ ಭಯದಿಂದ ನಿನ್ನನ್ನು ನಾನು ಯಾವಾಗ್ಲೂ ಈ ಗುಹೆಯಲ್ಲೇ ಇಟ್ಟಿದ್ದೆ. ಮತ್ತೆ ಹೊರಗಡೆ ಹೋಗೋಕೆ ಬಿಡ್ಲಿಲ್ಲ. ಅಪ್ಪನೊಂದಿಗೆ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಲಾಗಿತ್ತಾ? ಮತ್ತೆ ನಾವಿಲ್ಲಿ ಅಡಗಿಕೊಂಡು ಕುಳಿತಿದ್ದೇವೆ. ಇನ್ನು ಸಾಕು, ಆದದ್ದಾಯ್ತು. ನಾನು ಈ ಮುಕುಟದ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನಿಮ್ಮ ಗೌರವ ಮತ್ತು ಅಪ್ಪನ ಗದ್ದುಗೆ ನಾನು ಖಂಡಿತ ಪಡೆದುಕೊಳ್ತೇನೆ. ಬೇಡ ಮಗ್ನೆ, ಅವ್ರೆಲ್ರೂ ತುಂಬಾ ಕೆಟ್ಟವರು. ನಿಮ್ಮ ಅಪ್ಪಾಜಿನ ಸಾಯಿಸಿದಾಗೆ ನಿನ್ನನ್ನು ಅವರು ಸಾಯಿಸ್ಬಿಟ್ರೆ ನೀನ್ ಅಲ್ಲಿಗೆ ಹೋಗ್ಬೇಡ ಮಗ್ನೆ. ಅಪ್ಪನ ಒಳ್ಳೆತನವೇ ಅವರನ್ನು ಕೊಂದು ಬಿಡ್ತು ಅಮ್ಮ. ಆದ್ರೆ ನಾನು ಆ 4 ಬುದ್ಧಿ ಕಲಿಸಿಯೇ ಬಿಡ್ತೇನೆ. ನಿನ್ನ ಸಂಸ್ಕೃತಿ ಮತ್ತು ಅಪ್ಪನ ರಕ್ತದ ಮೇಲೆ ನಂಬಿಕೆ ಇಡು ಅಮ್ಮ. ಸಿಂಹಿಣಿಯಿಂದ ಆಶೀರ್ವಾದ ಪಡೆದು ಸಿಂಹ ಚಂಪಕ್ವನದ ಕಾಡಿನ ಕಡೆಗೆ ಹೋಗುತ್ತೆ. ಹಿಂದೆಯಿಂದ ಸಿಂಹಿಣಿ ಕೂಡ ಸಿಂಹನ್ ಜೊತೆ ಬರ್ತಾ ಇದ್ರು. ತುಂಬಾ ದಿನಗಳು ನಡೆದ ಮೇಲೆ ಸಿಂಹ ಮತ್ತು ಸಿಂಹಿಣಿ ಚಂಪಕ್ವನ ತಲುಪ್ತಾರೆ. ಇಲ್ಲಿ ಬಾಯಾರಿಕೆಯಿಂದ ಗಂಟ್ಲು ಒಣಗ್ತಾ ಇತ್ತು. ನೀರ್ ಕುಡಿಯೋಕಾಗಿ ನದಿಯ ದಂಡೆಗೆ ಹೋಗ್ತಾರೆ. ನೀರ್ ಕುಡಿತಾ ಇರ್ಬೇಕಾದ್ರೆ ಸಿಂಗಂ ಚಿಕ್ಕಪ್ಪನ ಮಗ ಚಿಂಟು ಶೇರ್
ಗರ್ಭವತಿ ಜಿಂಕೆಯನ್ನು ಶಿಕಾರಿ ಮಾಡ್ತಿತ್ತು. ಸಿಂಬಾ ಓಡುತ್ತಾ ಅಲ್ಲಿಗೆ ತಲುಪಿ ಮತ್ತೆ ಚಿಂಟು ಶೇರ್ಗೆ ಹೆದರಿಸ್ತಾನೆ. ನಿಲ್ಲು ನೀನು, ಈ ಜಿಂಕೆ ಗರ್ಭವತಿ, ಇವಳ ನೀನು ಕೊಲ್ಲಬಾರದು. ತಮ್ಮ ಕಾಡಿನಲ್ಲಿ ಬೇರೆ ಸಿಂಹನನ್ನು ನೋಡಿ ಚಿಂಟುಗೆ ತುಂಬಾ ಕೋಪ ಬಂತು. ಯಾರೋ ನೀನು, ಇದು ನನ್ನ ಶಿಕಾರಿ, ನನ್ನ ಮಾರ್ಗದಿಂದ ಸರಿಯೋ, ಇಲ್ಲಾಂದ್ರೆ ಪರಿಣಾಮ ಒಳ್ಳೇದಾಗಲ್ಲ. ಈ ಜಿಂಕೆ ಗರ್ಭವತಿ, ಹಾಗೆ ಕಾಡಿನ ಕಾನೂನಿನ ಪ್ರಕಾರ ಗರ್ಭವತಿ ಪ್ರಾಣಿಗಳ ಶಿಕಾರಿ ಮಾಡಬಾರ್ದು. ನೀನ್ ನನ್ಗೆ ಕಾನೂನು ಕಲಿಸ್ತೀಯಾ? ಈ ಕಾಡು ನನ್ನ ಅಪ್ಪಂದು, ಹಾಗಾಗಿ ನಮ್ಮ ಇಚ್ಛೆ ಏನಿರುತ್ತೋ ಅದೇ ಈ ಕಾಡಿನ ಕಾನೂನಾಗುತ್ತೆ. ಚಿಂಟುನ ಮಾತನ್ನು ಕೇಳಿ ಸಿಂಹ ಜೋರಾಗಿ ಗರ್ಜಿಸುತ್ತೆ. ಈ ಸಿಂಹದ ಗರ್ಜನೆಯನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ಮನೆಯಿಂದ ಹೊರಗಡೆ ಓಡ್ ಬರ್ತಾರೆ. ಶೇರ್ ಸಿಂಗ್, ಇದಂತೂ ಶೇರ್ ಸಿಂಗ್ನ ಗರ್ಜನೆ. ಅದೇ ರೂಪ, ಬಣ್ಣ, ಧ್ವನಿ ಮತ್ತೆ ಯೋಚನೆ ಕೂಡ ನಮ್ಮ ಶೇರ್ ಸಿಂಗ್ನ ಹಾಗೆ. ಯಾರು ಇವರು? ಶೇರ್ ಸಿಂಗ್ ಸತ್ತು ಹಲವು ವರ್ಷಗಳಾದವು. ಹಾಗಾದ್ರೆ ಇವನ್ ಯಾರು? ಸಿಂಬಾ, ಇವರು ನಮ್ಮ ಮಹಾರಾಜ ಸಿಂಬಾ. ಈ ಕಾಡು ನಿನ್ನ ಅಪ್ಪಂದ? ಹಾಗಾದ್ರೆ ನನ್ನ ಗರ್ಜನೆಗೆ ಈ ಕಾಡಿನ ಎಲ್ಲಾ ಪ್ರಾಣಿಗಳು ಇಲ್ಲಿಗೆ ಬಂದು ಬಿಟ್ಟವಲ್ಲ. ಸಿಂಬಾ ನನ್ನ ಹೆಸರು, ಶೇರ್ ಸಿಂಗ್ನ ಮಗ, ಮತ್ತೆ ಚಂಪಕವನದ ಏಕೈಕ ವಾರಿಸುದಾರ ಸಿಂಬಾ. ಇನ್ಮುಂದೆ ಈ ಕಾಡು ಮತ್ತೆ ಇಲ್ಲಿಯ ಗದ್ದುಗೆ ನನ್ನದು. ಇಷ್ಟು ಹೇಳಿ ಸಿಂಹ ಚಿಂಟುನನ್ನು ಹೊಡೆಯೋಕ್ ಬರುತ್ತೆ. ಚಿಂಟುಗೆ ತುಂಬಾ ಪೆಟ್ಟಾಗತ್ತೆ. ಮತ್ತೆ ತನ್ನ ಜೀವವನ್ನು ಉಳಿಸ್ಕೊಂಡು ಅಲ್ಲಿಂದ ಹೇಗೋ ಓಡುತ್ತೆ. ನನ್ನ ಅಪ್ಪನಿಗೇನು ಅನ್ಯಾಯವಾಗಿದೆಯೋ ಅದರ ಪ್ರತೀಕಾರ ತೀರಿಸಲು ನಾನು ವಾಪಸ್ ಬಂದಿದ್ದೇನೆ. ಇನ್ಮುಂದೆ ನೀವು ಭಯಪಡೋ ಅಗತ್ಯವಿಲ್ಲ. ಇನ್ಮುಂದೆ ಈ ಕಾಡಿನಲ್ಲಿ ಕಾಡಿನ ಕಾನೂನಿನ ವಿರುದ್ಧ ಯಾವುದೇ ಕೆಲಸ ಆಗೋದಿಲ್ಲ. ಆದರೆ ಯಾವುದೇ ಯುದ್ಧ ಸೈನಿಕರಿಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ. ಹಾಗಾದ್ರೆ ನೀವೆಲ್ಲ ನನ್ನ ಜೊತೆಗಿದ್ದೀರಾ? ನನ್ನ ಸೇನೆಯ ಸೈನಿಕರಾಗ್ತೀರಾ? ನಾವು ಇಷ್ಟು ವರ್ಷದಿಂದ ಈ ದುಷ್ಟ ರಾಜನಿಂದ ಬಹಳ ಕಷ್ಟಪಟ್ಟಿದ್ದೇವೆ. ಈ 4 ಜನ ಸೇರ್ಕೊಂಡು ನಮ್ಮ ಕಾಡನ್ನು ಹಾಳ್ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಯಾವಾಗ ಬೇಕೋ ಆಗ ಎಲ್ಲಾ ಪ್ರಾಣಿಗಳನ್ನು ಶಿಕಾರಿ ಮಾಡ್ತಾರೆ, ಮತ್ತೆ ಇಷ್ಟ ಬಂದ ಹಾಗೆ ಕಾಡಿನ ಪ್ರಾಣಿಗಳಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಯಾವಾಗ ಬೇಕಾದ್ರೂ ಯಾರನ್ ಬೇಕಾದ್ರೂ ಕಾಡಿಂದ ಓಡಿಸ್ತಾರೆ. ಪೂರ್ತಿ ಕಾಡಿನಲ್ಲಿ ಇವ್ರು ಹೇಳ್ದಾಗೆ ನಡೆಯೋದು. ನಾವೆಲ್ಲರೂ ಖುಷಿಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಮಹಾರಾಜ್ರೇ. ನರಿ ಹೇಳಿದ್ದು ಎಲ್ಲ ನಿಜವಾಗಿದೆ. ಈ ಎಲ್ಲ ಅತ್ಯಾಚಾರದಿಂದ ನಮ್ಮ ಮಹಾರಾಜ ಸಿಂಬಾರೇ ನಮ್ಮನ್ನು ಪಾರು ಮಾಡಬಹುದು. ಇಂದಿನಿಂದ ಸಿಂಬಾರೇ ನಮ್ಮ ಮಹಾರಾಜರು. ಏನ್ ಅಣ್ಣಂದಿರೇ? ಹಾ, ನಾವು ನಿಮ್ಮೊಂದಿಗಿದ್ದೇವೆ ಮಹಾರಾಜರೇ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ಇಲ್ಲಿ ಹೊಡೆಸ್ಕೊಂಡಿರುವಂತಹ ಚಿಂಟು ಓಡ್ ಬಂದು ತನ್ನ ತಮ್ಮಂದಿರಿಗೆ ಸಿಂಬಾನ ಬಗ್ಗೆ ಹೇಳುತ್ತೆ. ಮತ್ತೆ ಹೇಳ್ತಾ ಹೇಳ್ತಾ ಅಲ್ಲೇ ಸತ್ತೋಗ್ಬಿಡುತ್ತೆ. ಚಿಂಟುನ ಮಾತನ್ನು ಕೇಳಿ ಅವರ ತಮ್ಮಂದಿರು ಅಲ್ಲಿಂದ ಓಡ್ ಹೋಗ್ತಾರೆ. ಸೋನು ಮತ್ತು ಮೋನು ಸಿಂಬಾನನ್ನು ಹುಡುಕೋದಕ್ಕೆ ಆ ಗುಹೆಯೆಲ್ಲ ಹುಡುಕ್ತಾರೆ. ಇವರಿಬ್ರು ಓಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತಹ ಆನೆ ಒಂದು ದೊಡ್ಡ ಮರವನ್ನು ತಗೊಂಡು ಗುಹೆಯಲ್ಲಿ ಅಡ್ಡ ಇಟ್ಬಿಡುತ್ತೆ. ಮತ್ತೆ ವಾಪಸ್ ಬರುವಂತಹ ದಾರಿಯನ್ನು ಬಂದ್ ಮಾಡುತ್ತೆ. ಆಗ ಸಿಂಬಾ ಗುಹೆಯಿಂದ ಹೊರಗೆ ಬರುತ್ತೆ. ಸೋನು ಮತ್ತು ಮೋನು ಸಾವಧಾನವಾಗಿ ಕೂತ್ಕೊಂಡಿದ್ದಾರೆ. ಸಿಂಬಾನನ್ನು ನೋಡಿದ ಕೂಡ್ಲೆ ಅವರಿಬ್ರು ಅವನ್ ಮೇಲೆ ಹಾರ್ಬಿಡ್ತಾರೆ ಹೊಡೆಯೋಕೆ. ಸಿಂಬಾ ಅವ್ರ ಜೊತೆ ತುಂಬಾ ಕಷ್ಟದಿಂದ ಹೋರಾಡ್ತಾ ಇತ್ತು. ಆಗ ಸಿಂಬಾನ ಒಂದು ಕಾಲು ಕಲ್ಲಿನ ಕೆಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಸಿಂಬಾಗೆ ಅಲ್ಲಿಂದ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಸೋನು ಮತ್ತೆ ಮೋನು ಅವನನ್ನ ಹೊಡೆಯೋ ಅಷ್ಟರಲ್ಲಿ ಮೇಲಿನಿಂದ ಈ 2 ಕಪಿಗಳು ದೊಡ್ಡ ಬಂಡೆಯನ್ನು ಸೋನುನ ಮೇಲೆ ಎಸ್ಬಿಡ್ತಾರೆ. ಸೋನುನ ಜೀವ ಅಲ್ಲೇ ಹೊರಟೋಗ್ಬಿಡುತ್ತೆ. ಸೋನುನ ಜೀವ ಹೊರಟೋಗಿದ್ದನ್ನು ನೋಡಿ ಈ ಮೋನುಗೆ ತುಂಬಾ ಕೋಪ ಬರುತ್ತೆ. ಕೋಪದಿಂದ ಇದು ಬೆಟ್ಟದ ಮೇಲೆ ಓಡಿ ಹೋಗುತ್ತೆ. ಆಗ ಈ ಮಂಗಗಳ ಜೀವಕ್ಕೆ ಅಪಾಯ ಬರುತ್ತೆ. ಮೋನು ಓಡುತ್ತಾ ಕಲ್ಲಿನ ಮೇಲೆ ಕಾಲಿಟ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ. ಆಗ ಸಿಂಬಾ ತಾಕತ್ತಿನಿಂದ ಕಾಲನ್ನು ಹೇಗೋ ಇಲ್ಲಿಂದ ಬಿಡಿಸ್ಕೊಂಡ್ಬಿಡುತ್ತೆ. ಮತ್ತೆ ಹೇಗೋ ಮಾಡಿ ಆ ಕಲ್ಲನ್ನು ಜೋರಾಗಿ ನೂಕ್ಬಿಡುತ್ತೆ. ಕಪಿಗಳ ಜೀವವನ್ನು ಉಳಿಸೋದಕ್ಕಾಗಿ ಸಿಂಬಾ ಮೋನುನ ಹಿಂದೆ ಓಡುತ್ತೆ. ಮತ್ತೆ ಜೋರಾಗಿ ಹಾರಿ ಈ ಮೋನುನನ್ನು ಬೆಟ್ಟದ ಮೇಲಿಂದ ಕೆಳಗ್ ಬೀಳಿಸ್ಬಿಡುತ್ತೆ. ಮೋನು ಮತ್ತೆ ಸಿಂಬಾ ನೋಡಿದ್ರೆ ಇಲ್ಲಿ ಎದುರು ಬದ್ರಿಗಿದ್ರು. ಸಿಂಬಾ ಜೋರಾಗಿ ಅದ್ರ ಮೇಲೆ ಹಾರಿ ಅದಕ್ಕೆ ಚೆನ್ನಾಗಿ ಹೊಡೆಯುತ್ತೆ, ಮತ್ತೆ ಸಾಯಿಸುತ್ತೆ, ಮತ್ತದನ್ನ ಬೆಟ್ಟದಿಂದ ಕೆಳಗೆ ಎಸ್ಬಿಡುತ್ತೆ. ಈಗ ಸಿಂಗಂನನ್ನು ಸೋಲ್ಸೋದು ಬಾಕಿ ಇತ್ತು. ಸಿಂಗಂನ 3 ಜನ ಮಕ್ಕಳು ಈಗ ಸತ್ತೋಗಿದ್ರು. ಸಿಂಗಂಗೆ ವಯಸ್ಸಾಗಿರೋದ್ರಿಂದ
ತನ್ನ 3 ಮಕ್ಕಳ ಸಾವಿನ ಸುದ್ದಿಯನ್ನು ಕೇಳಿ ಇದಕ್ಕೆ ತುಂಬಾ ಕಷ್ಟ ಆಗಿತ್ತು. ಆದ್ರೂ ಸಿಂಬಾನನ್ನು ಎದುರಿಸೋಕೆ ಅದರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅಪ್ಪ ನಿನ್ನನ್ನು ಎಷ್ಟು ಪ್ರೀತಿಸಿದ್ರು, ಆದ್ರೂ ನೀನು ಅವರಿಗೆ ದ್ರೋಹ ಬಗೆದಿಯಲ್ವಾ? ಸಂಬಂಧದಲ್ಲಿ ನೀನು ನನ್ನ ಚಿಕ್ಕಪ್ಪ, ಆದ್ರೂ ಇಂದು ನಾನು ನನ್ನ ಕೈಯಿಂದ ನಿನ್ ಕುತ್ತಿಗೆ ಹಿಸುಕ್ತೇನೆ. ಇಷ್ಟು ಹೇಳಿ ಸಿಂಬಾ ಸಿಂಗಂನನ್ನು ಹೊಡೆದ್ಬಿಡುತ್ತೆ. ಸ್ವಲ್ಪ ಸಮಯ ಹೋರಾಟ ಮಾಡಿದ್ಮೇಲೆ ಸಿಂಗಂಗೆ ಸುಸ್ತಾಗುತ್ತೆ. ಆಗ ಸಿಂಗಂ ದೂರ ಹೋಗಿ ಬಿತ್ಕೊಬಿಡುತ್ತೆ. ಇದರ ಶರೀರದಲ್ಲೆಲ್ಲ ರಕ್ತ ತುಂಬಿಕೊಂಡಿತ್ತು. ಇದಕ್ಕೆ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ. ಆಗ ಕಾಡಿನ ಎಲ್ಲಾ ಪ್ರಾಣಿಗಳು ಅಲ್ಲಿ ಬಂದು ಸೇರ್ಕೊಳ್ತವೆ. ಸಿಂಬಾ, ನಿನ್ನ ಒಳ್ಳೆ ಕೈಯಿಂದ ಇದನ್ನು ಸಾಯಿಸೋ ಅಗತ್ಯ ಇಲ್ಲ. ನಾವೆಲ್ಲರೂ ಸೇರ್ಕೊಂಡು ಈ ದುಷ್ಟನನ್ನು ನಾವು ಸಾಯಿಸ್ತೀವಿ. ಎಷ್ಟು ವರ್ಷಗಳಿಂದ ಇವ್ರು ನಮಗೆ ಹಿಂಸೆ ಕೊಡ್ತಿದ್ದಾರೆ. ಇವತ್ತು ನಾವು ಸೇಡ್ ತೀರಿಸ್ಕೋತೀವಿ. ಗುಳ್ಳೆನರಿಯ ಮಾತನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಗಂ ಮೇಲೆ ಬೀಳ್ತವೆ ಮತ್ತದಕ್ಕೆ ಹೊಡೆದು ಸಾಯಿಸ್ತಾರೆ. ಪೂರ್ತಿ ಕಾಡಿನಲ್ಲಿ ಸಿಂಬಾಗೆ ಜೈ ಅಂತಾರೆ. ಮತ್ತೆ ಸಿಂಗಂನ ಕಿರೀಟವನ್ನು ಈಗ ಸಿಂಬಾಗೆ ತೋಡಿಸ್ತಾರೆ. ಆಗ ಸಿಂಹಿಣಿ ಅಲ್ಲಿಗೆ ಬಂದ್ಬಿಡುತ್ತೆ. ಸಿಂಬಾ ತನ್ನ ಕಿರೀಟವನ್ನು ಸಿಂಹಿಣಿಯ ಕಾಲಿನ ಕೆಳಗೆ ಇಟ್ಬಿಡುತ್ತೆ. ಅಮ್ಮ, ಈ ಮುಕುಟ ನಿಮ್ಮ ಸೊತ್ತು. ನಾನು ಪ್ರತಿಜ್ಞೆ ಮಾಡಿದ್ದೆ ನಿಮ್ಮ ಗೌರವ ಮತ್ತೆ ಗದ್ದುಗೆ ನಿಮ್ಗೆ ಹಿಂತಿರುಗಿಸ್ತೇನೆಂದು. ಇಂದು ನನ್ನ ಪ್ರತಿಜ್ಞೆ ಪೂರ್ಣವಾಯಿತು ಅಮ್ಮ. ಸಾಕು, ಇನ್ನು ನನ್ಗೇನು ಬೇಡಮ್ಮ. ಮಗನ ಮಾತನ್ನು ಕೇಳಿ ಅಮ್ಮನಿಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ಎಲ್ಲಾ ಪ್ರಜೆಗಳ ಎದುರಿಗೆ ಈ ಕಿರೀಟವನ್ನು ಹಾಕೋತಾರೆ. ಎಷ್ಟೋ ವರ್ಷಗಳ ನಂತರ ಪೂರ್ತಿ ಕಾಡಿನಲ್ಲಿ ಈಗ ಸಂತೋಷವೇ ಸಂತೋಷ. ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಇದ್ದಾರೆ. ಈಗ ಇಲಿಯ ಡೇರಿಂಗ್. ಚಂಪಕವನ ಸುಂದರವನ ಕಾಡಿನ ಪಕ್ಕದ ಕಾಡು. ಸುಂದರವನ ಕಾಡಿನಲ್ಲಿ ಹರಿಯುವ ಸೋನ್ ನದಿ ಚಂಪಕ್ವನ ಕಾಡಿನಲ್ಲಿ ಹರಿದುಕೊಂಡು ಇವರ ಕಾಡಿಗೆ ಬರುತ್ತಿತ್ತು. ಎರಡೂ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳಿಗೆ ಸೋನ್ ನದಿ ಒಗ್ಗಟ್ಟಿನ ನದಿಯಾಗಿತ್ತು. ಗೊತ್ತಿಲ್ಲ, ಹಲವಾರು ವರ್ಷಗಳಿಂದ ಈ ಎರಡೂ ಕಾಡುಗಳ ಮಧ್ಯೆ ಒಳ್ಳೆ ಸಂಬಂಧ ಇತ್ತು. ಯಾವಾಗ ಇಲ್ಲಿ ಯಾವ್ದಾದ್ರೂ ದೊಡ್ಡ ಆಯೋಜನೆ ಇದ್ರೆ ಬೇರೆ ಕಾಡಿನಿಂದ ರಾಜ ರಾಣಿ ಎಲ್ಲರೂ ಈ ಕಾಡಿಗೆ ಬರುತ್ತಿದ್ರು. ಸಮಯ ಬದಲಾಯಿತು. ಈಗ ಚಂಪಕ್ವನದ ರಾಜ ಶೇರ್ ಸಿಂಗ್ನ ದರ್ಬಾರವಾಯಿತು. ಮತ್ತೆ ಸುಂದರವನ ಕಾಡಿನಲ್ಲಿ ಈ ಬಗೀರನ ರಾಜ ದರ್ಬಾರ ನಡೀತಿತ್ತು. ಶೇರ್ ಸಿಂಗ್ ತಮ್ಮ ಪೂರ್ವಜರಂತೆ ಪ್ರಾಮಾಣಿಕ ರಾಜನ ಆಗಿರ್ಲಿಲ್ಲ. ಸುಂದರವನದಲ್ಲಿ ಒಂದು ಹುಲಿ ಆಡಳಿತವಿದೆ ಅಂದ್ಮೇಲೆ ಇಷ್ಟರವರೆಗೆ ಸಿಂಹಗಳಿಗೆ ಈ ಮಾತಿನಲ್ಲಿ ನಿರಾಕರಣೆ ಯಾಕಿರ್ಲಿಲ್ಲ? ಮಹಾರಾಜರೇ, ಸುಂದರವನದಲ್ಲಿ ಯಾವುದೇ ಸಿಂಹವಿಲ್ಲ. ಅಲ್ಲಿ ಮುಂಚಿನಿಂದಲೂ ಹುಲಿಗಳ ಆಳ್ವಿಕೆ ನಡೆಯುತ್ತಿದೆ. ಒಂದೊಮ್ಮೆ ಸುಂದರವನದಲ್ಲಿ ಸಿಂಹಗಳೇ ಇಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿಯ ಸಿಂಹಾಸನ ಖಾಲಿ ಇದೆ. ಹುಲಿ ಎಂದು ಕಾಡಿನ ರಾಜನಾಗ್ಲಿಲ್ಲ, ಆಗೋದೂ ಇಲ್ಲ. ಇದೇನು ಹೇಳ್ತಿದ್ದೀರ ಮಹಾರಾಜರೇ? ಯಾಕೆಂದ್ರೆ ಅಲ್ಲಿಯ ಸಿಂಹಾಸನದಲ್ಲಿ ಯಾವಾಗ್ಲೂ ಹುಲಿಗಳೇ ಕೂರೋದು. ಸೈನ್ಯಕ್ಕೆ ನಮ್ ಸಂದೇಶ ನೀಡು. ನಾವು ಸುಂದರವನಕ್ಕೆ ಆಕ್ರಮಣ ಮಾಡ ಬಯಸ್ತೇವೆ. ಅಲ್ಲಿಯ ಸಿಂಹಾಸನದಲ್ಲಿ ಕೂರ್ತೇವೆ. ಹಾಗೆ ಸುಂದರವನವನ್ನು ಚಂಪಕವನದೊಂದಿಗೆ ಸೇರಿಸಿ ನಮ್ ಸೀಮೆಯನ್ನು ವಿಸ್ತರಿಸ್ತೇವೆ. ಮಹಾರಾಜರ ಆಜ್ಞೆಯನ್ನು ಪಾಲಿಸುತ್ತಾ ಮಂತ್ರಿ ಬಾಲು ಈ ವಿಷಯವನ್ನು ಪೂರ್ತಿ ಕಾಡಿಗೆ ಹರಡಿಸುತ್ತೆ. ಮಹಾರಾಜ ಶೇರ್ ಸಿಂಗ್ ಮಾಡೋದು ಸರಿಯಲ್ಲ. ಚಂಪಕವನದಲ್ಲಿ ನಾವೆಲ್ಲ ಎಷ್ಟು ಶಾಂತಿಯಿಂದ ವಾಸಿಸ್ತೇವೆ. ಆಕ್ರಮಣ ಮಾಡಿ ಮಹಾರಾಜರು ಎರಡು ಕಾಡಿನ ಮಧ್ಯೆ ಯಾಕೆ ಯುದ್ಧ ಮಾಡಿಸ ಬಯಸ್ತಾರೆ? ನನ್ಗನಿಸುತ್ತೆ ಸುಂದರವನದವರಿಗೆ ವಿಷಯ ತಿಳಿಸ್ಲೇಬೇಕು. ಡೋಲು ಮಂಗ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಧ್ಯರಾತ್ರಿ ನಂತರ ಸುಂದರವನ ಕಾಡಿಗೆ ಹೋಗ್ತಿತ್ತು. ಅಲ್ಲಿ ಹೋಗಿ ಮಂತ್ರಿಯನ್ನು ಭೇಟಿ ಮಾಡ್ತಿತ್ತು. ಮಹಾಮಂತ್ರಿಗಳೇ, ನಿಮ್ ರಾಜ ಬಗೀರನಿಗೆ ಗುಪ್ತ ಸಂದೇಶ ತಂದಿದ್ದೇನೆ. ಅದನ್ನು ನಾನು ಅವರಿಗೆ ಹೇಳ್ತೇನೆ. ನೀವು ನನ್ನನ್ನ ಮಹಾರಾಜರ ಬಳಿ ಕರ್ಕೊಂಡು ಹೋಗಿ. ಡೋಲುನ ಮಾತನ್ನು ಕೇಳಿ ಮಂತ್ರಿ ಈ ನರಿ ಅವರನ್ನು ರಾಜ ಬಗೀರ ಬಳಿಗೆ ಕರ್ಕೊಂಡು ಹೋಗುತ್ತೆ. ಡೋಲು ಗುಹೆ ಒಳಗೆ ಬಂದಾಗ ಮಹಾರಾಜ ಬಗೀರ ವಿಶ್ರಾಂತಿ ತಗೊಳ್ತಾ ಇರುತ್ತೆ. ಬಗೀರನ್ನು ನೋಡಿದ ತಕ್ಷಣ ಡೋಲುಗೆ ಗಾಬರಿ ಆಗುತ್ತೆ. ಆದ್ರೂ ಕೂಡ ಧೈರ್ಯದಿಂದ ಬಗೀರನನ್ನು ಏಳ್ಸೋಕೆ ಪ್ರಯತ್ನ ಮಾಡುತ್ತೆ. ಮಹಾರಾಜರೇ, ಅರೆ ಬಗೀರರವ್ರೆ, ಹೇಳಿ. ಈ ಡೋಲು ಪದೇ ಪದೇ ಏಳ್ಸೋದ್ರಿಂದ ಸ್ವಲ್ಪ ಸಮಯದಲ್ಲೇ ಬಗೀರ ಎದ್ದು ಕೂತ್ಕೊಂಡ್ಬಿಡುತ್ತೆ. ಯಾರು ನೀನು? ಈ ಮಧ್ಯರಾತ್ರಿ ನನ್ ಗುಹೆಯಲ್ಲಿ ಏನ್ ಮಾಡ್ತಿದ್ದೀಯಾ? ಸುಂದರವನದವನಂತೆ ಕಾಣ್ತಾ ಇಲ್ಲ. ಮಹಾರಾಜರೇ, ನಾನು ಚಂಪಕವನದಿಂದ ಬಂದಿದ್ದೇನೆ. ನೀವು ನನ್ನನ್ನ ಗೂಢಚಾರನೆಂದು ತಿಳಿದುಕೋಬಹುದು. ಇಂದು ನಾನು ನಿಮ್ಗೆ ಒಂದು ಅಗತ್ಯದ ವಿಷಯ ತಿಳಿಸೋಕೆ ಬಂದಿದ್ದೇನೆ. ಏನು ವಿಷಯ? ವಿಸ್ತಾರವಾಗಿ ಹೇಳು. ಮಹಾರಾಜರೇ, ನಮ್ ಕಾಡಿನಲ್ಲೀಗ ಮಹಾರಾಜ್ ಸಿಂಗಂನ ಮಗ ಶೇರ್ ಸಿಂಗ್ ಆಳ್ವಿಕೆ ಮಾಡ್ತಿದ್ದಾರೆ. ಅವರು ನಮ್ಮ ಇತರ ರಾಜರಂತೆ ಶಾಂತಿಪ್ರಿಯ ರಾಜರಲ್ಲ.
ಅವರು ಬಯಸ್ತಾರೆ ಚಂಪಕವನದ ಸೀಮೆಯನ್ನು ವಿಸ್ತರಿಸಿ ಸುಂದರವನವನ್ನು ಸೇರಿಸಿಕೊಳ್ಬೇಕೆಂದು. ಆದಷ್ಟು ಬೇಗ ಅವರು ನಿಮ್ಮ ಮೇಲೆ ಆಕ್ರಮಣ ಮಾಡಲಿದ್ದಾರೆ. ನೀನಂತೂ ಸ್ವತಃ ಚಂಪಕವನದ ನಿವಾಸಿ, ಆದ್ರೂ ಈ ಗುಪ್ತ ಸಂದೇಶ ನನ್ಗೆ ನೀಡಲು ಯಾಕೆ ಬಂದೆ? ನೀನ್ ನಿನ್ನ ಮಹಾರಾಜರಿಗೆ ಪ್ರಾಮಾಣಿಕನಾಗಿಲ್ವಾ? ಮಹಾರಾಜರೇ, ನಮ್ ಕಾಡಿನ ಯಾವುದೇ ಪ್ರಾಣಿಗೆ ಇಷ್ಟವಿಲ್ಲ ಸುಂದರ್ವನ್ ಮತ್ತು ಚಂಪಕವನದೊಳಗೆ ಯಾವುದೇ ಜಗಳ ಆಗೋದು ಮತ್ತೆ ನಿಮ್ ಜೊತೆ ಸಂಬಂಧ ಹಾಳಾಗೋದು. ಅಷ್ಟಕ್ಕೂ ಯುದ್ಧದಿಂದ ಯಾರೊಬ್ಬರಿಗೂ ಉಳಿತಾಗಿಲ್ಲ. ನಿನ್ನ ಸೂಚನೆಗಳಿಗೆ ಧನ್ಯವಾದ ಡೋಲು. ನನ್ಗನಿಸುತ್ತೆ ನಿನ್ ಪ್ರಾಣ ಅಪಾಯದಲ್ಲಿದೆ. ಒಂದೊಮ್ಮೆ ಶೇರ್ ಸಿಂಗ್ಗೆ ನೀನು ಅಲ್ಲಿಯ ವಿಷಯ ನನ್ಗೆ ತಿಳಿಸಿದ ಬಗ್ಗೆ ತಿಳಿದ್ರೆ ಅದನ್ನು ರಾಜದ್ರೋಹವೆಂದೆಣಿಸಲಾಗುತ್ತೆ ಮತ್ತೆ ನಿನ್ಗೆ ಮರಣದಂಡನೆ ವಿಧಿಸಲಾಗುವುದು. ಈಗ ನೀವೇ ಹೇಳಿ ಮಹಾರಾಜರೇ, ನಾನೇನ್ ಮಾಡ್ಲಿ? ನೀನು ನಿಶ್ಚಿಂತೆಯಿಂದ ನಮ್ ಕಾಡಿನಲ್ಲಿರು. ಆ ರೀತಿ ನೀನು ಸುರಕ್ಷಿತನಾಗಿರ್ಬೋದು. ನಿನ್ಗೇನು ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ. ಡೋಲುನ ಗುಪ್ತ ಮಾತನ್ನು ಕೇಳಿಸ್ಕೊಂಡು ಬಗೀರಾ ತನ್ನ ಸೈನಿಕರಿಗೆ ಸಾವಧಾನದಿಂದ ಇರೋಕ್ ಹೇಳುತ್ತೆ ಮತ್ತೆ ಸುಂದರ್ವನದ ಗಡಿಯಲ್ಲಿ ಎಲ್ಲರಿಗೂ ಎಚ್ಚರಿಕೆಯಿಂದ ಇರೋಕ್ ಹೇಳುತ್ತೆ. 2 ದಿನದ ನಂತರ ನಾವೆಷ್ಟು ಸೈನಿಕರು ಹುಲಿ ಅಥವಾ ಬೇರೆ ಪ್ರಾಣಿಗಳನ್ನು ಗಡಿಯಲ್ಲಿ ಕಾವಲಿಗಿಟ್ರು ಒಂದೊಮ್ಮೆ ಶೇರ್ ಸಿಂಗ್ ನಮ್ ಕಾಡಿಗೆ ಆಕ್ರಮಣ ಮಾಡಿದ್ರು ನಾವು ಗೆಲ್ಲೋದಂತೂ ಸಾಧ್ಯವೇ ಇಲ್ಲ. ಶೇರ್ ಸಿಂಗ್ನ ಬಳಿ ಹುಲಿ ಮತ್ತು ಕರಡಿಯ ದೊಡ್ಡ ಸೈನ್ಯವಿದೆ. ಇವರ ಶಕ್ತಿಯುತ ಸೈನ್ಯದ ಮುಂದೆ ನಮ್ಮ ಸೈನಿಕರು ದುರ್ಬಲರಾಗಿದ್ದಾರೆ. ನಮ್ಮ ಸೈನಿಕರ ಆತ್ಮವಿಶ್ವಾಸ ಕಡಿಮೆ ಮಾಡಬೇಡಿ ಮಹಾರಾಜ್ರೇ. ನಮ್ಮ ಸೈನಿಕರು ಯಾರಿಗೂ ಕಮ್ಮಿ ಇಲ್ಲ. ನಾವು ಸುಂದರ್ವನಕ್ಕಾಗಿ ನಮ್ಮ ಜೀವ ಕೊಡೋಕ್ಕೂ ರೆಡಿ. ನನ್ಗೊತ್ತು, ನೀವೆಲ್ಲ ಧೈರ್ಯವಂತ ಸಿಪಾಯಿಗಳ ರಾಜಭಕ್ತಿಯ ಮೇಲೆ ನನ್ಗೇನು ಸಂಶಯವಿಲ್ಲ. ಆದ್ರೆ ಸತ್ಯ ಏನಂದ್ರೆ ನಾನು ಯುದ್ಧವನ್ನು ಇಷ್ಟಪಡೋದಿಲ್ಲ. ನಾನು ನನ್ನ ನಿರಪರಾಧಿ ಸೈನಿಕರ ರಕ್ತ ಹರಿಯೋದನ್ನ ನೋಡ್ಲಾರೆ. ಏನ್ ಮಾಡೋದು, ಏನೊಂದು ಉಪಾಯ ಹೊಳಿತಿಲ್ಲ. ನೀವೆಲ್ಲ ಈ ಯುದ್ಧಕ್ಕೆ ಸಿದ್ಧರಾಗಿದ್ದರೆ ಸರಿ, ಈ ಯುದ್ಧ ಅವಶ್ಯ ನಡೆಯುತ್ತೆ. ಮರುದಿನ ಶೇರ್ ಸಿಂಗ್ ಕಾಡಿನ ಒಂದು ಪ್ರಾಣಿಯ ಜೊತೆ ಬಗೀರಾನಿಗೆ ಒಂದು ಸಂದೇಶ ಕಳಿಸುತ್ತೆ. ಈ ಚೀಟಿಯನ್ನು ಓದುತ್ತಾ, ಬಗೀರಾ ಕಾಡಿನ ರಾಜ ಶೇರ್. ಆದ್ದರಿಂದ ನೀವು ಸುಂದರವನವನ್ನು ನಮ್ಮ ವಶಕ್ಕೆ ಕೊಟ್ಟು ಇಲ್ಲಿಂದ ಜೀವ ಉಳಿಸ್ಕೊಂಡು ಹೋಗ್ಬೇಕು. ಇದು ನಿಮಗೆ ಒಪ್ಪಿಗೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ಸೂರ್ಯೋದಯ ಆದ ತಕ್ಷಣ ನಾವು ಸುಂದರವನಕ್ಕೆ ಆಕ್ರಮಣ ಮಾಡ್ತೀವಿ. ಈ ಸಂದೇಶದಲ್ಲಿ ಬರೆದ ಹಾಗೆ ಆಯ್ತು. ಮರುದಿನ ಸೂರ್ಯೋದಯ ಆದ ಕೂಡ್ಲೆ ಶೇರ್ ಸಿಂಗ್ ಸುಂದರವನದ ಕಾಡಿಗೆ ಆಕ್ರಮಣ ಮಾಡ್ತಾರೆ. ದಿನವಿಡೀ ಚಂಪಕ್ವನ್ ಮತ್ತು ಸುಂದರವನದ ಕಾಡಿನ ಮಧ್ಯೆ ಹೋರಾಟ ನಡೆಯುತ್ತೆ. ಸಂಜೆ ಆಗುತ್ತಲೇ ಯುದ್ಧ ನಿಲ್ಲುತ್ತೆ. ಶೇರ್ ಸಿಂಗ್ ತಮ್ಮ ಸೇನೆಯ ಬಳಿ ಬರುತ್ತೆ. ಈ ಬಗೀರನ ಸೈನ್ಯ ನಾವು ಊಹಿಸಿದ್ದಕ್ಕಿಂತ ಹೆಚ್ಚು ಪರಾಕ್ರಮಿಯಾಗಿದೆ. ನನ್ಗನಿಸೋದಿಲ್ಲ ಈ ರೀತಿ ಯುದ್ಧ ಮಾಡಿ ನಾವು ಅವನನ್ನು ಗೆಲ್ಲಲು ಸಾಧ್ಯವೆಂದು. ಏನಾದ್ರೂ ಬೇರೆ ಮಾರ್ಗ ಹುಡುಕ್ಬೇಕಾಗಿದೆ. ಈಗ ಯುದ್ಧ ನಿಲ್ಲಿಸಿ ಸುಂದರವನವನ್ನ ಶರಣಾಗತಗೊಳಿಸುವ ಬೇರೇನಾದ್ರೂ ಉಪಾಯ ಮಾಡಬೇಕಾಗಿದೆ. ಮಂತ್ರಿ, ನಮ್ ಚಂಪಕವನದಿಂದ ಹರಿಯುವ ಸೋನ್ ನದಿಯ ಮೇಲೆ ಅಣೆಕಟ್ಟು ರಚಿಸು. ಸುಂದರವನಕ್ಕೆ ಹರಿಯುವ ನೀರನ್ನು ನಿಲ್ಲಿಸು. ನಾವು ನೋಡ್ತೇವೆ ನೀರಿಲ್ಲದೆ ಅವರೆಷ್ಟು ದಿನ ಬದುಕಲು ಸಾಧ್ಯವೆಂದು. ಆದ್ರೆ ಮಹಾರಾಜರೇ, ನದಿಯಲ್ಲಿ ಹರಿಯುವ ನೀರಿನಲ್ಲಿ ಎಲ್ರಿಗೂ ಸಮಾನ ಅಧಿಕಾರವಿದೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ನದಿಯ ನೀರನ್ನು ಹೇಗೆ ತಡೆಯೋದು? ಮಂತ್ರಿ ಬಾಲು, ಈ ಕಾಡಿನಲ್ಲಿ ಎಲ್ಲ ಕೆಲಸ ನನ್ನ ಇಚ್ಛೆಂತ ನಡೆಯುತ್ತೆ. ಹಾಗಾಗಿ ನಾನು ಏನ್ ಹೇಳ್ತೇನೋ ಅಷ್ಟೇ ಮಾಡಿ ನೀವು. ಒಂದೊಮ್ಮೆ ಯುದ್ಧದಲ್ಲಿ ವೈರಿಯನ್ನು ಕೊಲ್ಲೋದು ನೀತಿಯಾದ್ರೆ ತಮ್ಮ ಶತ್ರುವಿಗಾಗಿ ನೀರನ್ನು ತಡೆಯೋದು ಹೇಗೆ ತಪ್ಪಾಗುತ್ತೆ? ಮಹಾರಾಜ್ರೆ, ನೀರ್ ನಿಲ್ಸಿದ್ರೆ ಸುಂದರವನದ ಕಾಡಿನ ಪ್ರಾಣಿಗಳು ನೀರಿಲ್ದೆ ನರಳುತ್ತಾರೆ. ನೀರಿಲ್ಲದೆ ಎಷ್ಟು ದಿನ ಅಂತ ಯುದ್ಧ ಮಾಡ್ತಾರೆ? ನೀನ್ ಹೇಳೋದು ನಿಜ ಲೋಮ್ಡಿ. ಈ ನೀರೇ ಈಗ ನಮ್ಮ ಆಯುಧ. ನೋಡ್ತಾ ಇರು, 2 ದಿನದಲ್ಲಿ ಆ ಬಗೀರ ನನ್ ಮುಂದೆ ಮಂಡಿಯೂರ್ತಾನೆ. ಶೇರ್ ಸಿಂಗ್ನ ಆಜ್ಞೆಯಂತೆ ಕಾಡಿನ ಎಲ್ಲಾ ಪ್ರಾಣಿಗಳು ಮರದ ಪೆಟ್ಟಿ ಮತ್ತು ಹಗ್ಗವನ್ನು ಜಮಾ ಮಾಡ್ತಾರೆ. ನಂತರ ನದಿಗೆ ಸೇತುವೆ ಕಟ್ಟೋಕ್ ಬರ್ತಾರೆ. ಪ್ರಾಣಿಗಳ ಪರಿಶ್ರಮದಿಂದ ನದಿ ಮೇಲೆ ಸೇತುವೆ ತಯಾರಾಗುತ್ತೆ. ಇದ್ರಿಂದ ನೀರು ಸುಂದರ್ವನದ ಕಡೆಗೆ ಹೋಗೋದಿಲ್ಲ. ಸುಂದರ್ವನ ಕಾಡಿನ ನದಿ ಒಣಗಿದಾಗ ಅಲ್ಲಿನ ಪ್ರಾಣಿಗಳಿಗೆ ನೀರಿಲ್ಲದೆ ಬಗೀರನ ಬಳಿ ಬರ್ತಾರೆ. ಬಗೀರ, ಈ ಬಿಸಿಲಿನಿಂದ ಕಾಡಿನ ಪಶು ಪಕ್ಷಿಗಳು ತೊಂದರೆಯಲ್ಲಿದ್ದಾರೆ. ಅದ್ರ ಮೇಲೆ ನದಿಯಲ್ಲಿ ನೀರು ಕೂಡ ಉಳಿದಿಲ್ಲ. ನಮ್ ಸೋನ್ ನದಿ ಬತ್ತಿ ಒಣಗಿ ಹೋಗಿದೆ. ಇಲಿಯ ಮಾತನ್ನು ಕೇಳಿ ಬಗೀರನಿಗೆ ಬಹಳ ಚಿಂತೆಯಾಗುತ್ತೆ. ನನ್ಗನಿಸುತ್ತೆ ನಾನು ಸೋಲನ್ನು ಒಪ್ಪಿಕೊಳ್ಳಲೇಬೇಕು. ಈ ರೀತಿ ನನ್ನ ಪ್ರಜೆಗಳನ್ನು ಬಾಯಾರಿಕೆಯಿಂದ ತತ್ತರಿಸಿ ಹೋಗಲು ನಾನು ಬಿಡಲಾರೆ. ನಾನು ನನ್ನ ಸೋಲು ಒಪ್ಪಿಕೊಳ್ತೇನೆ. ನಿಲ್ಲಿ ಮಹಾರಾಜರೇ, ಪ್ರತಿ ಸಮಸ್ಯೆಗೆ ಪರಿಹಾರವಿರುತ್ತೆ. ಈ ರೀತಿ ಧೈರ್ಯ ಕುಂದೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನನ್ಗೇನು ಪರಿಹಾರ ಕಾಣ್ತಾ ಇಲ್ಲ. ನಿನ್ ಬಳಿ ಏನಾದ್ರೂ ಉಪಾಯ ಇದ್ರೆ ಹೇಳು. ಮಹಾರಾಜರೇ, ನೀವು ಕಾಡಿನ ಎಲ್ಲರಿಗಿಂತ ಪರಾಕ್ರಮಿ ಸಿಪಾಯಿಗಳನ್ನು ಅಣೆಕಟ್ಟಿನ ಬಳಿ ಕಳುಹಿಸಿ ಅವರಿಗೆ ಹೇಳಿ ಒಂದ್ಸಲ ಅಣೆಕಟ್ಟು ಒಡೆಯೋಕೆ ಪ್ರಯತ್ನ ಮಾಡಲು. ಬಗೀರನಿಗೆ ಇಲಿಯ ಮಾತು ಸರಿ ಅನ್ಸುತ್ತೆ.
ಮತ್ತು ತಮ್ಮ ಸಿಪಾಯಿಗಳಿಗೆ ನದಿಯ ಬಳಿ ಹೋಗೋದಕ್ಕೆ ಹೇಳುತ್ತೆ. ಈ ಸೈನಿಕರು ನದಿಯ ಬಳಿ ಹೋಗಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಅಣೆಕಟ್ಟು ಕಟ್ಟಲಾಗಿದೆ. ಎಲ್ಲಾ ಕಡೆ ಈ ಅಣೆಕಟ್ಟನ್ನು ನೋಡಿ ಬಗೀರಾನ ಸಿಪಾಯಿಗಳು ವಾಪಸ್ ತಮ್ಮ ಕಾಡಿಗೆ ಬರ್ತಾರೆ. ಮಹಾರಾಜರೇ, ಅಣೆಕಟ್ಟಿನವರೆಗೆ ತಲುಪೋಕೆ ಸಾಧ್ಯವಿಲ್ಲ. ಅಲ್ಲಿ ಎಲ್ಲಾ ಜಾಗದಲ್ಲಿ ಸೈನಿಕರಿದ್ದಾರೆ. ಈ ಸಿಪಾಯಿಗಳ ಮಾತನ್ನು ಕೇಳಿದ್ಮೇಲಂತೂ ಬಗೀರನಿಗೆ ಇನ್ನೂ ಚಿಂತೆ ಆಗುತ್ತೆ. ಮಹಾರಾಜರೇ, ನೀವು ಚಿಂತಿಸಬೇಡಿ. ನಾನು ಈ ಅಣೆಕಟ್ಟನ್ನು ಬಿಚ್ಚಿಯೇ ಹಿಂತಿರುಗುವೆನೆಂಬ ಭರವಸೆ ನೀಡ್ತೇನೆ. ಇಲ್ಲಿ ದೊಡ್ಡ ದೊಡ್ಡ ಸಿಪಾಯಿಗಳೇ ಸೋಲು ಒಪ್ಕೊಂಡಿದ್ದಾರೆ. ನಿನ್ಗನ್ಸುತ್ತಾ ನೀನೊಬ್ನೇ ಈ ಕೆಲ್ಸ ಮಾಡ್ಬಿಡ್ತೀನಿ ಅಂತ? ಪೆದ್ದು ಇಲಿ, ನೀನನ್ನ ಏನ್ ಅನ್ಕೊಂಡಿದ್ದೀಯಾ? ನೋಡು ಲೋಮ್ಡಿ, ಎಂದು ಯಾರನ್ನು ಕ್ಷುಲ್ಲಕವೆಂದೆಣಿಸಬಾರದು. ಸೂಜಿ ಇರಲಿ ಅಥವಾ ತಲ್ವಾರ್, ಎಲ್ಲಕ್ಕೂ ಅದರದ್ದೇ ಆದ ಮಹತ್ವವಿದೆ. ಎಲ್ಲಿ ಸೂಜಿ ಅಗತ್ಯವಿರುತ್ತೋ ಅಲ್ಲಿ ತಲ್ವಾರ್ ಉಪಯೋಗಕ್ಕೆ ಬರೋಲ್ಲ. ನೀನೇನ್ ಹೇಳ್ತಿದ್ದೀಯಾ? ನಾನೊಬ್ಬ ಸಣ್ಣ ಪ್ರಾಣಿ. ಎಲ್ಲಕ್ಕಿಂತ ಮುಖ್ಯ ವಿಷಯ, ನಾನು ಭೂಮಿಯೊಳಗೆ ಸುರಂಗ ತೋಡಿ ಮುಂದೆ ಸಾಗಬಹುದು. ಅದೇ ರೀತಿ ಯಾರ ಕಣ್ಣಿಗೂ ಗೋಚರಿಸದೆ ನಾನು ಅಣೆಕಟ್ಟಿನವರೆಗೆ ತಲುಪಬಹುದು. ಇಲಿಯ ಈ ಮಾತು ಬಗೀರನಿಗೆ ಸರಿ ಅನ್ಸುತ್ತೆ ಮತ್ತು ಖುಷಿ ಪಡುತ್ತೆ. ಅದೆಲ್ಲ ಸರಿ, ಆದ್ರೆ ಈ ಕೆಲಸದಲ್ಲಿ ಪ್ರಾಣಕ್ಕೆ ಅಪಾಯವಿದೆ. ಆದ್ರೂ ನೀನು ಹೋಗ ಬಯಸ್ತೀಯಾ? ಸುಂದರವನ ನನ್ ಮನೆ ಮಹಾರಾಜರೇ. ನನ್ ಮನೆಯನ್ನು ರಕ್ಷಿಸಲು ನಾನು ಏನು ಮಾಡಲು ಸಿದ್ಧ. ಈ ಇಲಿಯ ಡೇರಿಂಗ್ ಅನ್ನು ನೋಡಿ ಬಗೀರ ಇಲಿಯನ್ನು ಸೇತುವೆ ಬಳಿ ಹೋಗೋಕ್ ಹೇಳುತ್ತೆ. ಇಲಿ ಬಹಳ ಬುದ್ಧಿವಂತಿಕೆಯಿಂದ ಭೂಮಿಯ ಒಳಗಿಂದ ಸುರಂಗ ಮಾಡಿಕೊಂಡು ಆ ಸೇತುವೆ ಬಳಿ ತಲುಪುತ್ತೆ. ಮತ್ತ ಅಲ್ಲಿಗೆ ಹೋಗಿ ಯಾರಿಗೂ ಕಾಣದ ಹಾಗೆ ಒಂದೊಂದಾಗಿ ತನ್ನ ಚೂಪಾದ ಹಲ್ಲುಗಳಿಂದ ಎಲ್ಲಾ ಹಗ್ಗವನ್ನು ಕಟ್ ಮಾಡುತ್ತೆ. ಹೀಗೆ ಕಟ್ ಮಾಡ್ತಾ ಬಹಳ ಗಂಟೆಗಳ ನಂತರ ಕೊನೆಯಲ್ಲಿ ಎಲ್ಲಾ ಸೇತುವೆಯ ಹಗ್ಗವನ್ನು ಕಟ್ ಮಾಡುತ್ತೆ. ಇದ್ರಿಂದ ನಿಧಾನವಾಗಿ ನೀರು ಸುಂದರವನದ ಕಾಡಿನ ಕಡೆಗೆ ಬರುತ್ತೆ. ಹೀಗೆ ಇಲಿ ಎಲ್ಲಾ ಹಗ್ಗಗಳನ್ನು ಕಟ್ ಮಾಡ್ಬಿಡುತ್ತೆ. ಇದ್ರಿಂದ ಸೇತುವೆ ಮುರಿದು ಹೋಗುತ್ತೆ. ಸುಂದರವನ ತನಕ ನೀರಂತೂ ಬಂದ್ಬಿಡುತ್ತೆ. ಆದ್ರೆ ಈ ಇಲಿ ಎಲ್ಲೂ ಕಾಣಿಸೋದೇ ಇಲ್ಲ. ನಾವೆಲ್ಲರೂ ಈ ಇಲಿಯಿಂದ ಪಾಠ ಕಲಿತುಕೊಳ್ಬೇಕು. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವನು ನಮ್ಮೆಲ್ಲರ ಪ್ರಾಣ ರಕ್ಷಿಸಿದ್ದಾನೆ. ನನಗನಿಸುತ್ತೆ ನದಿಯ ವೇಗದ ಪ್ರವಾಹದಲ್ಲಿ ಇಲಿ ಮುಳುಗಿ ಹೋಗಿರ್ಬೇಕು. ಪ್ರಾಯಶಃ ಇನ್ನೆಂದು ಅವನು ಹಿಂತಿರುಗಿ ಬರಲಾರ. ಆದ್ರೆ ಸುಂದರವನ ಇಲಿಯ ಡೇರಿಂಗ್ ಅನ್ನು ಎಂದೆಂದೂ ಮರೆಯಲು ಸಾಧ್ಯವಿಲ್ಲ. ಆಗ ಮರದ ಒಂದು ತುಂಡಿನ ಮೇಲೆ ಹೀಗೆ ಕೂತ್ಕೊಂಡು ಇಲಿ ನೀರಿನ ಮೇಲೆ ತೇಲಾಡ್ಕೊಂಡು ಬರ್ತಾ ಇರುತ್ತೆ. ನೋಡಿ ನೋಡಿ, ನಮ್ಮ ಡೇರಿಂಗ್ ಇಲಿ ಹಿಂತಿರುಗ್ತಿದ್ದಾನೆ. ಇಲಿ ವಾಪಸ್ ಬಂದಿದ್ದನ್ನು ನೋಡಿ ಪೂರ್ತಿ ಸುಂದರವನದಲ್ಲಿ ಖುಷಿಯ ವಾತಾವರಣ. ಮತ್ತೆಲ್ರೂ ಖುಷಿಯಿಂದ ಕುಣಿದಾಡ್ತಿದ್ದಾರೆ.